ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ನಿಮಗೆ ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಆ್ಯಂಡ್ ಲಂಚ್ ಬಾಕ್ಸ್ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಅದೇನು ಅಂದರೆ ಚನ್ನ ಪಲಾವ್. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಎಲ್ಲ ಥರ ಪಲಾವ್ ಮಾಡಿದ್ದೀರಾ, ಅದೇ ಈ ಥರ ರೆಡ್ ಚನ್ನ ಪಲಾವ್ನ ಮಾಡಿ ಸಖತ್ತಾಗಿರುತ್ತೆ. ಕನ್ನಡದಲ್ಲಿ ಹೇಳಬೇಕಂದ್ರೆ ಕಡಲೆಕಾಳಿನ ಪಲಾವ್ ಅಂತಲೇ ಹೇಳ್ತಾರೆ. ಕಡಲೆಕಾಳನ್ನ ಹಾಕಿ ಒಂದೇ ಒಂದು ಸತಿ ಈ ಥರ ಪಲಾವ್ನ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಗಾಯ್ಸ್, ಸೀರಿಯಸ್ಲಿ ಟ್ರಸ್ಟ್ ಮೀ. ಆ್ಯಂಡ್ ಇದಕ್ಕೆ ಆಲೂಗಡ್ಡೆನೂ ಹಾಕಬೇಕು, ತುಂಬ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡಿದೆ ಒಂದೇ ಒಂದು ಸತಿ ಮಾಡಿ. ಹೇಗೆ ಮಾಡೋದಂತ ಹೇಳ್ತೀನಿ ನೋಡಿ. ಮೊದಲಿಗೆ ಒಂದು ಕುಕ್ಕರ್ಗೆ ರಾತ್ರಿ ಇಡೀ ನೆನೆಸಿಟ್ಕೊಂಬಿಡಿ. ಹಿಂದಿನ ರಾತ್ರಿ ಕಡಲೆಕಾಳನ್ನ ನೆನೆಸಿಟ್ಕೊಂಬಿಟ್ಟು ಬೆಳಗ್ಗೆ ಫಸ್ಟು ಕಡಲೆಕಾಳನ್ನ ಒಂದು ಕುಕ್ಕರಿಗೆ ಹಾಕಿ 1-2 ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದೇ ವಿಷಿಲ್ ಹೊಡೆಸ್ಕೊಳ್ಳಿ ಸಾಕು. ಒಂದು ವಿಷಿಲ್ ಸಾಕು. ಸೊ ಅದು ವಿಷಿಲ್ ಕೂಗುವಾಗ ಈ ಕಡೆ ಒಂದು ಪುಟ್ಟ ಜಾರಿಗೆ ಒಂದು ಫುಲ್ ಈರುಳ್ಳಿ, ಒಂದು 3 ಹಸಿರು ಮೆಣಸಿನ್ಕಾಯಿ, 1-2 ಇಂಚು ಶುಂಠಿ, ಆಮೇಲೆ ಒಂದು ಫುಲ್ ಬೆಳ್ಳುಳ್ಳಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಓಕೆನಾ? ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಚೆನ್ನಾನು ಕೂಡ ಕೂಗಿರುತ್ತೆ, ಅದನ್ನು ಸೋಸ್ಕೊಳ್ಳಿ. ಸೋಸಾದ್ಮೇಲೆ ಈ ಕಡೆ ಮಾಮೂಲಿ ಪಲಾವ್ ಮಾಡ್ಕೊಳ್ಳೋಣ. ಒಂದು ಕುಕ್ಕರಿಗೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪಲಾವ್ ಸ್ಪೈಸಸ್ನ ಹಾಕ್ಕೊಳ್ಳಿ. ಆ್ಯಸ್ ಯೂಶ್ವಲ್ ಪಲಾವ್ ಎಲೆ, ಚಕ್ಕೆ, ಲವಂಗ ಅಂಥದ್ದನ್ನ ಹಾಕ್ಕೊಂಡು ಅದಾದಮೇಲೆ ಒಂದು ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನಾವು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಸೊ ಆ ಪೇಸ್ಟ್ನು ಕೂಡ ಹಾಕ್ಕೊಳ್ಳಿ. ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಟೊಮೆಟೊನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಬಿಕಾಸ್ ಟೊಮೆಟೊ ಈ ಥರ ಮಧ್ಯ ಸಿಕ್ಕಿದ್ರೆ ಸಖತ್ತಾಗಿರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಸ್ಪೂನ್ ನಾರ್ಮಲ್ ಚಿಲ್ಲಿ ಪೌಡರು, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರು, 1 ಸ್ಪೂನ್ ಧನಿಯಾ ಪೌಡರು, ಎಲ್ಲನೂ ಕೂಡ 1 ಟೀ ಸ್ಪೂನ್ ಅಂದರೆ ಸಣ್ಣ ಸ್ಪೂನಲ್ಲಿ ಹಾಕ್ಕೊಳ್ಬೇಕು. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮಾಡ್ತಿರೋದು 1 ಪಾವ್ ಅಕ್ಕಿಗೆ, ಅದಕ್ಕೋಸ್ಕರ ನೀವು ಕಡಲೆಕಾಳನ್ನ ಎಷ್ಟು ಬೇಕಾದರೂ ತೊಗೊಬೋದು. ಕೆಲವ್ರು ಜಾಸ್ತಿ ತಿಂತಾರೆ, ಕೆಲವ್ರು ಕಮ್ಮಿ ತಿಂತಾರೆ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ. ಅದಾದಮೇಲೆ ಆಲೂಗಡ್ಡೆನೂ ಕೂಡ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ಳಿ. ಅದಾದಮೇಲೆ ಬೇಯಿಸಿರೋವಂಥ ಕಡಲೆಕಾಳನ್ನು ಕೂಡ ಹಾಕ್ಕೊಳ್ಳಿ. ಒಂದು ವಿಷಿಲ್ ತೆಗೆಸಿರ್ತೀರ ಅಲ್ವಾ, ಸೊ 50% ಬೆಂದಿರುತ್ತೆ. ಓಕೆನಾ? ಇನ್ನು 50% ಇದರಲ್ಲಿ ಬೇಯಿಸೋಣ, ಅದಕ್ಕೋಸ್ಕರ ಒಂದೇ ವಿಷಿಲ್ ಹೊಡೆಸ್ಕೊಳ್ಳಿ ಅಂದೆ. ಸೊ ಚೆನ್ನಾಗಿ ತಿರುಗಿಸ್ಕೊಂಡು 2 ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. 1 ಪಾವಿಗೆ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಸೊ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಅಕ್ಕಿನ ತೊಳ್ಕೊಂಡು ಅಕ್ಕಿನೂ ಕೂಡ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನಾನು ಕರೆಕ್ಟಾಗಿ 3 ವಿಷಿಲ್ ಹೊಡೆಸ್ಕೊತೀನಿ. ಸೊ ಇಷ್ಟು ಹೊಡೆಸ್ಕೊಂಡ್ರೆ ಕಡಲೆಕಾಳು ಚೆನ್ನಾಗಿ ಬೆಂದಿರುತ್ತೆ, ಅನ್ನನೂ ಕೂಡ ಚೆನ್ನಾಗಿರುತ್ತೆ ಹುಡಿಯಾಗಿ. ಓಕೆನಾ? ಅಲ್ಲಿ 1 ವಿಷಿಲು, ಇಲ್ಲಿ 3 ವಿಷಿಲ್ ಹೊಡೆಸ್ಕೊಬೇಕು. ಸೊ ಉಪ್ಪು ಸಪ್ಪೆ ಒಂದು ಸತಿ ನೋಡ್ಕೊಳ್ಳಿ. ನನಗೆ ಇನ್ನೊಂದು ಸ್ವಲ್ಪ ಉಪ್ಪು ಬೇಕು ಅನಿಸ್ತು, ಸೊ ಹಾಕ್ಕೊಂಡೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಬಿಟ್ಟು 3 ವಿಷಿಲ್ ಹೊಡೆಸ್ಕೊಳ್ಳಿ. ಸೊ 3 ವಿಷಿಲ್ ಹೊಡೆಸ್ಕೊಂಡು ನೋಡಿ ನೀವೇ ಎಷ್ಟು ಸಕ್ಕತ್ತಾಗಿದೆ ಅಂತ. ಕಡಲೆಕಾಳು ಅಂತೂ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಯಾಕೆ 1 ವಿಷಿಲ್ ಹೊಡೆಸ್ಕೊಳ್ಳಿ ಫಸ್ಟೇ ಅಂತ ಅಂದರೆ ಅನ್ನದ ಜೊತೆ ಅದು ಬೇಯುತ್ತೋ ಇಲ್ವೋ ಅಂತ ನನಗೂ ಗೊತ್ತಿರಲಿಲ್ಲ, ಅದಕ್ಕೋಸ್ಕರ ಫಸ್ಟ್ 1 ವಿಷಿಲ್ ಹೊಡೆಸ್ಕೊಂಡು ಇದರಲ್ಲಿ 3 ವಿಷಿಲ್ ಹೊಡೆಸ್ಕೊಂಡೆ. ನೀವು ಬೇಕಾದರೆ ಡೈರೆಕ್ಟಾಗೂ ಕೂಡ ಮಾಡಿ ನೋಡಿ, ಬೇಯುತ್ತೆ ಅಂದ್ಕೊತೀನಿ. ಸೊ ತುಂಬ ಚೆನ್ನಾಗಾಗುತ್ತೆ. ಮಿಸ್ ಮಾಡಿದೆ ಟ್ರೈ ಮಾಡಿ. ನನಗಂತೂ ಸಖತ್ ಇಷ್ಟ ಆಯಿತು. ಮಿಸ್ ಮಾಡಿದೆ, ಒಂದೇ ಒಂದು ಸತಿ ಈ ಥರ ರೆಸಿಪಿನ ಟ್ರೈ ಮಾಡಿ. ಸೊ ಲಂಚ್ ಬಾಕ್ಸಿಗೂ ಆಗುತ್ತೆ, ಬ್ರೇಕ್ಫಾಸ್ಟಿಗೂ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.